ರಂಜನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ಬಗ್ಗೆ ಕೆಲವೊಂದಷ್ಟು ಡೌಟ್ಸ್ ಇರುತ್ತೆ ಈಗ ಸೆಕೆಂಡ್ ಪಿ ಯು ಸಿ ಮುಗಿಸಿರೋ ಅಂತಹ ಸ್ಟೂಡೆಂಟ್ಸ್ಗೆ. ಸೊ ಸೆಕೆಂಡ್ ಎಕ್ಸಾಮ್ನ ಬರೆಯೋದ್ರಿಂದ KCETಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ರ್ಯಾಂಕಿಂಗ್ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ, ಈ ಒಂದು ರಿಸಲ್ಟ್ ಸೆಕೆಂಡ್ ಎಕ್ಸಾಮ್ನ ರಿಸಲ್ಟ್ ಕೌಂಟ್ ಆಗುತ್ತಾ ಆಗಲ್ವಾ, ಈ ರೀತಿಯಾದಂತಹ ಡೌಟ್ ತುಂಬಾ ಇರುತ್ತೆ. ಆ ಎಲ್ಲ ಡೌಟ್ಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮ್ ಬರೆದ ನಂತರ ರಿಸಲ್ಟ್ ಬರುತ್ತಲ್ವ, ಆ ಒಂದು ರಿಸಲ್ಟು ಏನಾದರೂ ನಿಮ್ಮ ಒಂದು ಫಸ್ಟ್ ಎಕ್ಸಾಮ್ಗಿಂತ ಜಾಸ್ತಿ ಇದ್ದರೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಈಗ KCET ಬರಿತಾ ಇರೋವಂಥವರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ನಿಮಗೆ ಯಾವ ರೀತಿಯಾಗಿ ಕನ್ಸಿಡರ್ ಆಗುತ್ತೆ ಅಂತ ಅಂದರೆ, ಈಗ ಎಕ್ಸಾಮ್ 1ನಲ್ಲಿ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ದರೆ ಎಕ್ಸಾಮ್ 1 ಕನ್ಸಿಡರ್ ಮಾಡ್ತಾರೆ, ಎಕ್ಸಾಮ್ 2ನಲ್ಲಿ ನಿಮ್ಮ ಮಾರ್ಕ್ಸ್ ಜಾಸ್ತಿ ಇದ್ದರೆ ಎಕ್ಸಾಮ್ 2 ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಕಂಬೈನ್ಡ್ ರಿಸಲ್ಟ್ ಬರುತ್ತೆ ಒಂದು ನಿಮಗೆ. ಸೊ ಎರಡೂ ಎಕ್ಸಾಮಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಆ ಒಂದು ಮಾರ್ಕ್ಸ್ಗಳನ್ನ ಎಂಟರ್ ಮಾಡಿಬಿಟ್ಟು ಕಂಬೈನ್ಡ್ ರಿಸಲ್ಟ್ ಬರುತ್ತೆ, ಆ ಒಂದು ರಿಸಲ್ಟನ್ನು ನಿಮಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇದರಿಂದ ನಿಮಗೆ ಯೂಸ್ ಆಗುತ್ತಾ ಆಗಲ್ವಾ ಅಂತ ಅಂದರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತು KCETನಲ್ಲಿ 50% ಅಷ್ಟು ಈ ಒಂದು ಥಿಯರಿ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅಲ್ವಾ. ಬೋರ್ಡ್ ಎಕ್ಸಾಮ್ದು ಮಾರ್ಕ್ಸ್ ಏನಿರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ನೀವೇನಾದರೂ ಸೆಕೆಂಡ್ ಎಕ್ಸಾಮ್ನ ಬರೆದ್ರೆ ನಿಮಗೆ ಯೂಸ್ ಆಗುತ್ತೆ ಹೊರತು ಯಾವುದೇ ರೀತಿಯಾದಂತಹ ನಷ್ಟ ಆಗೋದಿಲ್ಲ. ಓಕೆನಾ. ನಿಮಗೆ ಕಡಿಮೆ ಮಾರ್ಕ್ಸ್ ಬಂದ್ರೂ ಕೂಡ ಏನೂ ನಿಮ್ಮ ಪರ್ಸೆಂಟೇಜಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಯಾಕೆಂತಂದರೆ ಎಕ್ಸಾಮ್ 1 ಜಾಸ್ತಿ ಇದ್ದರೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಓಕೆನಾ. ಹಾಗಾಗಿ ನನ್ನ ಒಂದು ಸಜೆಷನ್ ಏನು ಅಂತ ಅಂದರೆ, ನಿಮಗೆ ಈಗ 90+, 95+ ಇದ್ರೂ ಕೂಡ ಕೆಲವೊಬ್ಬರು ಸೆಕೆಂಡ್ ಎಕ್ಸಾಮ್ನ ನಾನು ಯಾಕೆ ಬರೀಬೇಕು ಅಂತ ಯೋಚನೆ ಮಾಡ್ತೀರಾ. ಆದರೆ ನಿಮಗೆ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಸ್ವಲ್ಪ ಕಡಿಮೆ ಬಂದಿದೆ ಅಂತ ಅಂದರೆ ನೀವು ಸೆಕೆಂಡ್ ಎಕ್ಸಾಮ್ನ ತಗೊಳ್ಳೋ ಅಂಥದ್ದು ತುಂಬ ಉತ್ತಮ. ಯಾಕೆ ಅಂತಂದರೆ ನಿಮಗೆ ಒಂದು 2-3 ಮಾರ್ಕ್ಸ್ ಹೆಚ್ಚಿಗೆ ಬಂದ್ರೂ ಕೂಡ ಇಲ್ಲಿ CETನಲ್ಲಿ ರ್ಯಾಂಕಿಂಗಿಗೆ ಕನ್ಸಿಡರ್ ಮಾಡಿದಾಗ ನಿಮ್ಮ ರ್ಯಾಂಕಿಂಗ್ 100, 200, 300ವರೆಗೂ ಕೂಡ ಮುಂದೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಹಾಗಾಗಿ ನಿಮ್ಮ ಪರ್ಸೆಂಟೇಜ್ ಏನಾದರೂ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸಿದ್ರೆ ನಿಮಗೆ, ಅಥವಾ ನಿಮಗೆ ಇನ್ನೂ ಸಾಮರ್ಥ್ಯ ಇದೆ, ನಾನು ತೆಗೆಯೋವಂಥ ಸಾಮರ್ಥ್ಯ ಇದೆ ಮಾರ್ಕ್ಸ್ನ ಅನ್ನೋ ಹಾಗಿದ್ರೆ ದಯವಿಟ್ಟು ಎಕ್ಸಾಮ್ 2ಗೆ ನೀವು ರಿಜಿಸ್ಟರ್ ಆಗಿ ಹಾಗೆ ಎಕ್ಸಾಮ್ 2ನ ಬರೀರಿ. ಓಕೆನಾ. ಸೊ ಇನ್ನೊಂದು ಏನು ಅಂತಂದರೆ, ಈಗ ನೀವು ಥಿಯರಿಗೆ ಓದಿದ್ದು ನಿಮ್ಮ KCETಗೂ ಕೂಡ ಯೂಸ್ ಆಗುತ್ತೆ. ಹಾಗಾಗಿ ನೀವು ಎಕ್ಸಾಮ್ 2ನ ತಗೊಳ್ಳೋ ಅಂಥದ್ದು ತುಂಬಾ ಉತ್ತಮ ಅಂತ ನನಗೆ ಅನಿಸುತ್ತೆ. ಸೊ ಈಗ ನಿಮಗೆ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ನಿಮ್ಮ ಒಂದು ರಿಸಲ್ಟು KCETನಲ್ಲಿ ಕೌಂಟ್ ಆಗುತ್ತೆ, ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಸೆಕೆಂಡ್ ಎಕ್ಸಾಮ್ಗೆ ರಿಜಿಸ್ಟರ್ ಆಗೋದಕ್ಕೆ ಏಪ್ರಿಲ್ 17ನೇ ತಾರೀಕು ಲಾಸ್ಟ್ ಡೇಟ್ ಇರೋವಂಥದ್ದು. ಯಾವ ರೀತಿಯಾಗಿ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅದು ಕೂಡ ಮೊಬೈಲ್ನಲ್ಲೇ ಅನ್ನೋದನ್ನು ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ಅದನ್ನು ನೋಡಿಬಿಟ್ಟು ನೀವು ಈಸಿಯಾಗಿ ರಿಜಿಸ್ಟರ್ ಆಗ್ಬೋದು. ಸೊ ಈ ರೀತಿಯಾಗಿ ನೀವು ಆ ರೀತಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟು ನೀವು ಎಕ್ಸಾಮ್ನ ಬರಿಬೋದು. ಓಕೆನಾ. ಸೊ KCETನಲ್ಲಿ ನಿಮ್ಮ ರ್ಯಾಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ರ್ಯಾಂಕಿಂಗು ನೀವು ಅಂದ್ಕೊಂಡ ಹಾಗೆ ಬರಲಿಲ್ಲ ಅಂತಂದರೆ ನೀವು ಇಷ್ಟಪಡುವಂತಹ ಕೋರ್ಸಿಗೆ ನೀವು ಹೋಗೋದಕ್ಕಾಗಲ್ಲ, ನೀವು ಇಷ್ಟಪಡುವಂತಹ ಕಾಲೇಜಲ್ಲಿ ಅಡ್ಮಿಷನ್ ಹಾಕೋದಕ್ಕಾಗಲ್ಲ. ಸೊ ನಿಮ್ಮ ಲೈಫ್ದು ಟ್ರ್ಯಾಕೇ ಚೇಂಜ್ ಆಗುತ್ತೆ. ಓಕೆನಾ. ಒಂದು ಕಾಲೇಜ್ ಅಥವಾ ಒಂದು ಕೋರ್ಸ್ನ ನೀವು ಚೇಂಜ್ ಮಾಡಿದ್ದೀರ ಅಂತಂದರೆ ನಿಮ್ಮ ಲೈಫ್ ಕೆರಿಯರು ನೀವು ಅಂದ್ಕೊಂಡ ಹಾಗೆ ಇರೋದಿಲ್ಲ. ಹಾಗಾಗಿ KCET ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ನೀವು ಎಕ್ಸಾಮ್ 2 ಬರೆಯೋದಿದ್ರೆ ಖಂಡಿತವಾಗ್ಲೂ ಬರೀರಿ. ಓಕೆನಾ. ಮೇಯ್ನಾಗಿ ನಿಮ್ಮ ಕಾನ್ಸಂಟ್ರೇಷನ್ ಬಂದು KCET ಎಕ್ಸಾಮ್ ಬಗ್ಗೆನೇ ಇರಲಿ. ಓಕೆನಾ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ KCET ಎಕ್ಸಾಮ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ, ಅಥವಾ ಸೆಕೆಂಡ್ PUC ರಿಸಲ್ಟ್ ಬಗ್ಗೆ ಅಥವಾ ಎಕ್ಸಾಮ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.